ಇತ್ತೀಚೆಗೆ ಏನಾದರೂ ನೀವು ಪಟ್ಟೆಗಳಲ್ಲಿ ಕಲೆಕ್ಟ್ ಮಾಡೋದಾದ್ರೆ, ಒಂದು ಪಟ್ಟೆ ಅಂದ್ರೆ ಈಗ ಆಲ್ರೆಡಿ ನಾವು ಹೇಳಿದೀವಿ ಎಲ್ಲೆಲ್ಲಿ ಮಣ್ಣಿನ ಮಾದರಿನ ಸಂಗ್ರಹಣೆ ಮಾಡಬಾರದು ಅಂತ, ಅಲ್ಲಿ ಬಿಟ್ಬಿಟ್ಟು ನೀವು 1 ಎಕರೆ ಅಥವಾ ಒಂದು ಪಟ್ಟೆ ಅಂತ ಅಂದ್ರೆ ನೀವು ಕಡಿಮೆ ಅಂದ್ರು 8ರಿಂದ 10 ಜಾಗದಲ್ಲಿ ನೀವು ಸ್ಪಾಟ್ಗಳನ್ನ ಗುರುತು ಮಾಡ್ಕೋಬೇಕಾಗುತ್ತೆ. ಆ ಒಂದು ಸ್ಯಾಮ್ ಹೇಗಿರ್ಬೇಕು ಅಂದ್ರೆ ಅದು ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಇರಬೇಕು ಅಥವಾ ಝಡ್ ಆಕಾರದಲ್ಲಿ ನೀವು ಆ ಸ್ಪಾಟ್ಗಳನ್ನ ಗುರುತುಪಡಿಸಬೇಕಾಗುತ್ತದೆ. ಅದರಲ್ಲಿ 4 ಮೂಲೆನೂ ಕವರ್ ಆಗಿರ್ಬೇಕಾಗುತ್ತದೆ ಮತ್ತು ಮಧ್ಯದಲ್ಲೂ ಕೂಡ ಕವರ್ ಆಗಿರ್ಬೇಕಾಗುತ್ತದೆ. ಫಸ್ಟ್ ಸ್ಪಾಟ್ ಐಡೆಂಟಿಫಿಕೇಶನ್ ನೀವು ಮಾಡಾದ್ಮೇಲೆ ಒಂದು ಜಾಗದಲ್ಲಿ ನೀವು ತೋಟಗಾರಿಕೆ ಬೆಳೆ ಆದರೆ ನೀವು 0ಯಿಂದ 30 ಸೆಂಟಿಮೀಟರ್ ಒಳಗೆ ನೀವು ಸ್ಯಾಂಪಲ್ ನ ಕಲೆಕ್ಟ್ ಮಾಡಬೇಕಾಗುತ್ತದೆ. ಫಸ್ಟ್ ನೀವು ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡಾದ್ಮೇಲೆ ಒಂದು ಸ್ಪಾಟ್ ಅಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ ತೋಟಗಾರಿಕೆ ಬೆಳೆ ಅಡಿಕೆ ಇರ್ಬೋದು, ಸಪೋಟ ಇರ್ಬೋದು, ಈ ಪೆಪ್ಪರ್ ಇರ್ಬೋದು, ಕಾಫಿ ಇರ್ಬೋದು, ಏನೇ ಬೆಳೆ ನೀವು ಸ್ಯಾಂಪಲ್ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಬೇಕಾದ್ರೆ ಒಂದು ಸ್ಪಾಟ್ ಅಲ್ಲಿ ಕಲೆಕ್ಟ್ ಮಾಡುತ್ತಿರುವಾದ್ರೆ ಒಂದು 4 ಗಿಡಗಳ ಮಧ್ಯದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಸ್ಪಾಟ್, ಯಾವುದೇ ಸ್ಪಾಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ 4 ಗಿಡಗಳ ಮಧ್ಯದಲ್ಲಿ ನೀವು ಒಂದು ಸ್ಪಾಟ್ ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಜಾಗದಲ್ಲಿ ನೀವು 0ಯಿಂದ 30 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನ ಸ್ಕ್ರಬಲ್ ಮೂಲಕ ತೆಗೆದು, ಇದು ಯಾವ ರೀತಿ ಆಕಾರ ಇರಬೇಕು ಅಂದರೆ ಯು ಆಕಾರದಲ್ಲಿ, ಇಂಗ್ಲಿಷ್ ಲೆಟರ್ ಯು ಆಕಾರದಲ್ಲಿ ಅದು ನೀವು ಗುಂಡಿನ ಓಪನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಯು ಆಕಾರದಲ್ಲಿ ಓಪನ್ ಮಾಡ್ಕೊಂಡು ಅದರ ಒಳಗಿರ್ತಕ್ಕಂಥ ಎಲ್ಲ ಮಣ್ಣನ್ನು ಕೂಡ ನೀವು ಹೊರಗಡೆ ಹಾಕ್ಬೇಕು. ಆಮೇಲೆ ಮೇಲಿಂದ ಕೆಳಗಡೆ ಒಂದು ಸ್ಕ್ರಬಲ್ ಅಥವಾ ಕುರ್ಪಿ ಅಥವಾ ಸಿಕ್ಕಲ್ಲಿಂದ ನೀವು ಸ್ಯಾಂಪಲ್ ಅದರೊಳಗೆ ಸಂಗ್ರಹಣೆ ಮಾಡ್ಲಿಕ್ಕೆ ಮೇಲಿಂದ ಕೆಳಗಡೆ ಆ ವಿರುದ್ಧ ದಿಕ್ಕಿನಲ್ಲಿ ನೀವು 1 ಇಂಚು ಮಣ್ಣು ಮೇಲಿಂದ ಕೆಳಗೆ 0ಯಿಂದ ಕೆಳಗಡೆ 30 ಸೆಂಟಿಮೀಟರ್ ಒಳಗಡೆ ಸೈಡ್ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನ ಎರಕಬೇಕು, ಸ್ಕ್ರೇಪ್ ಮಾಡ್ಕೋಬೇಕು. 2 ಬದಿಯ ಸೈಡ್ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನ ಮೇಲಿಂದ ಕೆಳಕ್ಕೆ ಸ್ಕ್ರೇಪ್ ಮಾಡ್ಕೋಬೇಕು. ಆ ಸ್ಕ್ರೇಪ್ ಮಾಡ್ಕೊಂಡು ಆ ಮಣ್ಣನ್ನ ಒಂದು ಬುಟ್ಟಿನಲ್ಲಿ ಹಾಕಿಬೇಕು. ಇದು ಒಂದು ಜಾಗ, ಒಂದು ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಒಂದತ್ರ ನೀವು ಸ್ಯಾಂಪಲ್ ತಗೊಂಡ್ರೆ ಕಡಿಮೆ ಅಂದ್ರೆ 1 kg ಅಥವಾ 1.5 kg ಬರುತ್ತೆ. ಹೀಗೆ ನೀವು 8ರಿಂದ 10 ಕಡೆ ಸ್ಯಾಂಪಲ್ ತಗೋಬೇಕಾದ್ರೆ ನಿಮ್ಗೊಂದು 8ರಿಂದ 10 kg ಬರುತ್ತೆ ಸ್ಯಾಂಪಲ್. ಈಗ ಆ ಸ್ಯಾಂಪಲ್ ತಗೊಂಡ್ಮೇಲೆ ಒಂದು ಸ್ಪಾಟ್ ಆದ್ಮೇಲೆ ಮತ್ತೆ ನೀವು 2ನೇದು, 3ನೇದು, 4ನೇದು, 5ನೇದು, 6ನೇದು, 7ನೇದು, 8 ಹೀಗೆ 10 ಕಡೆನೂ ಕೂಡ 8ರಿಂದ 10 ಕಡೆ ನೀವು ಕಲೆಕ್ಟ್ ಮಾಡಿದ ಮಣ್ಣನ್ನ ಒಂದು ಬುಟ್ಟಿನಲ್ಲಿ ನೀವು ಹಾಕಬೇಕು. ಒಂದು ಪ್ಲಾಸ್ಟಿಕ್ ಬುಟ್ಟಿನಲ್ಲಿ ಹಾಕಬೇಕು. ಆ ಪ್ಲಾಸ್ಟಿಕ್ ಬುಟ್ಟಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದರಲ್ಲಿರ್ತಕ್ಕಂಥ ಏನಾದ್ರೂ ಕಲ್ಲುಗಳು ಇರ್ಬೋದು ಅಥವಾ ಬೇರುಗಳು ಇರ್ಬೋದು ಅಥವಾ ಅದ್ರ ಏನಾದ್ರೂ ಪ್ಲಾಸ್ಟಿಕ್ ಚೂರುಗಳು ಇರ್ಬೋದು, ಈ ತರ ಏನಾದ್ರೂ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ. ಹೊರಗಡೆ ಹಾಕಿ ಇದು ಮಾಡ್ಕೋಬೇಕಾಗುತ್ತೆ. ಹೀಗೆ ತಜ್ಞರು ಹೇಳಿದಂತೆ ರೈತರು ಆಗಾಗ ತಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಿ ಕೊರತೆ ಇರುವ ಪೋಷಕಾಂಶಗಳನ್ನು ಒದಗಿಸಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಬೆಳೆಗಳನ್ನು ಬೆಳೆದುಕೊಳ್ಳಬಹುದಾಗಿದೆ.